ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸದ್ಯಕ್ಕೆ ಒಂದು ಕದನ ವಿರಾಮ ಏರ್ಪಟ್ಟಿದೆ. ಆದ್ರೆ ಇದು ತಾತ್ಕಾಲಿಕ ಅಂತಕೊಂಡು ಭಾರತ ಸರ್ಕಾರ ಹಲವಾರು ಬಾರಿ ಹೇಳ್ಕೊಂಡಿದೆ. ಪಾಕಿಸ್ತಾನ ಕೂಡ ಅಷ್ಟೇ ಈ ಕದನ ವಿರಾಮದ ಸಂದರ್ಭದಲ್ಲಿ ಸುಮ್ಮನೆ ಇರೋದನ್ನ ಬಿಟ್ಕೊಂಡು ಪುನಃ ಭಾರತವನ್ನ ಕೆಣಕಿ ಇನ್ನೊಂದು ಅಪಾಯಕ್ಕೆ ಗುರಿಯಾಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗಾದ್ರೆ ಏನೆಲ್ಲ ನಡೀತಾ ಇದೆ ಇದೆಲ್ಲದ್ರ ಬಗ್ಗೆ ನಿಮ್ಗೆ ವಿವರಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿಯಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಪಾಕಿಸ್ತಾನದ ಅಭ್ಯಾಸ ನಿಮ್ಗೆ ಗೊತ್ತಿದೆ. ಅದು ಎಷ್ಟು ಅಂತ ಹೇಳಿದ್ರು ನಾಯಿ ಬಾಲ ಅಂತಾರಲ್ಲ ಆ ರೀತಿ ಯಾವಾಗ್ಲೂ ಕೂಡ ಡೊಂಕಾಗಿ ಇರ್ತದೆ. ಅನಾವಶ್ಯಕವಾಗಿ ಭಾರತವನ್ನ ಕೆಣಕ್ಲಿಕ್ಕೆ ಬರ್ತದೆ, ಕೊನೆಗೆ ಪೆಟ್ಟು ತಿನ್ಕೊಂಡು ಹೋಗ್ತದೆ. ಇದು ಸಾಮಾನ್ಯವಾಗಿ ನಡೀತಾ ಇರುವಂತಹದ್ದು. ಮೊನ್ನೆ ಕೂಡ ಅಷ್ಟೇ ಈ ಪೆಹಲ್ಗಾಮ್ ನಲ್ಲಿ ಭಯೋತ್ಪಾದಕ ದಾಳಿಯನ್ನು ನಡೆಸುವ ಮುಖಾಂತರ ಪಾಕಿಸ್ತಾನ ಭಾರತವನ್ನ ಪುನಃ ಕೆಣಕ್ತು. ಅದರ ಪರಿಣಾಮ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಈಗ ಕದನ ವಿರಾಮ ಘೋಷಣೆ ಆಗಿದೆ. ಆದ್ರೂ ಕೂಡ ಪಾಕಿಸ್ತಾನ ಸುಮ್ಮನೆ ಇರೋದು ಬಿಟ್ಕೊಂಡು ಎಲ್ಲಾ ಕಡೆ ಪ್ರಚಾರ ಮಾಡ್ಕೊಂಡು ಬರ್ತಾ ಇದೆ, ಭಾರತವನ್ನ ನಾವು ಸೋಲಿಸಿದ್ದೇವೆ ಅಂತೇಳಿ. ಈ ಕದನ ವಿರಾಮದ ಸಂದರ್ಭದಲ್ಲೂ ಕೂಡ ಭಾರತ ಒಂದು ಕಂಡೀಷನ್ ಹಾಕಿತ್ತು. ಮುಂದೆ ಏನಾದ್ರೂ ನೀವು ನಮ್ಮ ಮೇಲೆ ಭಯೋತ್ಪಾದಕ ದಾಳಿಯನ್ನ ನಡೆಸಲಿಕ್ಕೆ ಪ್ರಯತ್ನ ಪಟ್ರೆ ಖಂಡಿತವಾಗಿ ಈ ಕದನ ವಿರಾಮವನ್ನ ನಾವು ಅಲ್ಲಿಗೆ ನಿಲ್ಲಿಸ್ಬಿಡ್ತೇವೆ, ಅದಕ್ಕೆ ಬದಲಾಗಿ ನಿಮ್ಮ ಮೇಲೆ ದಾಳಿ ನಡೆಸ್ತೇವೆ, ಅಂದ್ರೆ ಆಕ್ಟ್ ಆಫ್ ವಾರ್ ಅಂತ ತಿಳ್ಕೊಳ್ತೇವೆ ಅಂತಕೊಂಡು ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು. ಆದ್ರೆ ಈ ಪಾಕಿಸ್ತಾನದ ಈ ಭಯೋತ್ಪಾದಕರಿದ್ದಾರಲ್ಲ, ಅವರಿಗೆ ಸುಮ್ಮನಿರ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅವರು ಪುನಃ ತಮ್ಮ ಹಳೆ ಚಾಳಿಯನ್ನ ತೋರಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಮೊನ್ನೆ ಅಲ್ಲಿ ಒಂದು ಬಹುದೊಡ್ಡದಂತ ಸಭೆ ಕೂಡ ನಡೆದಿದೆ ಪಾಕಿಸ್ತಾನದಲ್ಲಿ. ಅದರ ಮುಖ್ಯ ಅಜೆಂಡಾ ಏನು ಅಂತ ಹೇಳಿದ್ರೆ ಭಾರತದ ವಿರುದ್ಧ ಇವರು ಜಯವನ್ನ ಗಳಿಸಿದ್ದಾರೆ ಅಂತ ಹೇಳ್ಕೊತಿರ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಜಯೋತ್ಸವ. ಈ ವಿಜಯೋತ್ಸವದಲ್ಲಿ ಭಾಗವಹಿಸಿದ್ಯಾರು? ಪುನಃ ಇದೇ ಭಯೋತ್ಪಾದಕರು. ಅದರಲ್ಲಿಯೂ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಭಾಗವಹಿಸಿದ್ದವನು ಸೈಫುಲ್ಲಾ ಕಸೂರಿ ಅಂತೇಳಿ. ಈತ ಪೆಹಲ್ಗಾಮ್ ಘಟನೆ ನಡೀತಲ್ಲ ಅದರ ಮಾಸ್ಟರ್ ಮೈಂಡ್ ಅಂತೇಳಿ ಹೇಳ್ತಾರೆ. ಈತ ಅಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ. ಆತನಿಗೆ ಬಹುದೊಡ್ಡದಂತ ಸನ್ಮಾನವನ್ನ ಮಾಡಿದ್ರು. ಹಾಗೇನೆ ಈ ಸಭೆಯಲ್ಲಿ ಇನ್ನೋರ್ವ ಭಯೋತ್ಪಾದಕ ಕೂಡ ಭಾಗವಹಿಸಿದ್ದ. ಆತ ಬೇರೆ ಏನಿಯವರಲ್ಲ, ಹಫೀಜ್ ಸಯೀದ್ ಮಗ. ಇವನು ಕೂಡ ಅಲ್ಲಿ ವೀರಾವೇಶದಿಂದ ಭಾಷಣವನ್ನ ಮಾಡಿದ್ದಾನೆ. ಪುನಃ ಜಿಹಾದ್ಗೆ ಕರೆ ಕೊಟ್ಟಿದ್ದಾನೆ. ಭಾರತವನ್ನ ನಾವು ನಿರ್ನಾಮ ಮಾಡಬೇಕು ಅಂತಕೊಂಡು ಹೇಳಿದ್ದಾನೆ. ನಿಮ್ಗೆಲ್ರಿಗೂ ಒಂದು ಅವಕಾಶ ದೇವರು ಕೊಡ್ತಾ ಇದ್ದಾನೆ. ಈ ಯುದ್ಧದಲ್ಲಿ ನೀವು ಸತ್ರೆ ನಿಮ್ಗೆ ಸ್ವರ್ಗ ಸಿಗ್ತದೆ, ಅದೇ ಹೂರು, ಇದೆಲ್ಲ ಕಥೆಗಳನ್ನ ಪುನಃ ಹೇಳಿದ್ದಾನೆ ಅವನು. ಅಲ್ಲಿಯ ಜನರು ಕೂಡ ಅಷ್ಟೇ ಈ ಭಯೋತ್ಪಾದಕರ ಪರವಾಗಿ ಘೋಷಣೆಗಳನ್ನು ಕೂಗಿದ್ದಾರೆ, ಭಾರತದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಇದೆಲ್ಲದೂ ಅಲ್ಲಿ ಮಾಮೂಲಾಗಿ ನಡೆಯುವಂಥದ್ದು ಈ ಬಾರಿ ಕೂಡ ನಡೆದಿದೆ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಈ ಸಭೆಯಲ್ಲಿ ಪಂಜಾಬ್ ಪ್ರಾಂತ್ಯದ ಸ್ಪೀಕರ್ ಕೂಡ ಭಾಗವಹಿಸಿದ್ದ. ಆತನ ಎದುರುಗಡೆನೆ ಈ ರೀತಿಯಾದಂತಹ ಘೋಷಣೆಗಳನ್ನೆಲ್ಲ ಮಾಡಿದ್ದಾರೆ. ಈ ಎಲ್ಲ ವಿಷಯಗಳನ್ನ ಭಾರತ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾನೆ ಇತ್ತು. ಈಗ ಭಾರತಕ್ಕಂತೂ ಒಂದು ಕನ್ಫರ್ಮ್ ಆಗಿ ಹೋಗಿದೆ, ಇವರು ಸುಮ್ಮನಿರುವವರಲ್ಲ. ಪುನಃ ಗಡಿಯಲ್ಲಿ ಇವರೆಲ್ಲರೂ ಒಗ್ಗೂಡ್ತಾ ಇದ್ದಾರೆ. ಆ ಮುಖಾಂತರ ಭಾರತದೊಳಗಡೆ ಇವರು ನುಗ್ಗಲಿಕ್ಕೆ ಪ್ರಯತ್ನಿಸ್ತಾರೆ ಅಥವಾ ಇನ್ನೊಂದು ಭಯೋತ್ಪಾದಕ ದಾಳಿಯನ್ನು ನಡೆಸಲಿಕ್ಕೆ ಇವರು ಸಂಚಲನ ನಡೆಸ್ತಾ ಇದ್ದಾರೆ ಅನ್ನೋದು ಅತ್ಯಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇಲ್ಲಿ. ಆದ್ರಿಂದಾಗಿ ಇನ್ನೊಂದು ದಾಳಿಯನ್ನು ನಡೆಸಲಿಕ್ಕೆ ಭಾರತ ಸಜ್ಜಾಗ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಪುನಃ ಮಾಕ್ ಡ್ರಿಲ್ಸ್ ನ ಮಾಡಿಸ್ತಾ ಇದ್ದಾರೆ. ಅದಲ್ಲದೇನೆ ಭಾರತ ಇಲ್ಲಿವರೆಗೂ ಕೂಡ ಒಬ್ಬನೇ ಒಬ್ಬ ಸೈನಿಕನ್ನ ಈ ಗಡಿ ಭಾಗದಿಂದ ವಾಪಸ್ ಕರ್ಸ್ಕೊಳ್ಳಿಲ್ಲ. ಅದಕ್ಕೆ ಬದಲಾಗಿ ಎಲ್ಲರನ್ನೂ ಕೂಡ ಗಡಿ ಭಾಗದಲ್ಲಿ ನಿಲ್ಲಿಸಿದ್ದಾರೆ. ನಮ್ಮ ಎಲ್ಲಾ ರೀತಿಯಾದಂತಹ ರಕ್ಷಣಾ ವ್ಯವಸ್ಥೆ ಏನಿದೆ ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ತುಂಬಾ ಆಕ್ಟಿವ್ ಆಗಿದೆ. ಹಾಗೇನೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ದಾಳಿ ನಡೆದ್ರೆ ಅದನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆಯನ್ನ ಭಾರತೀಯ ಸೇನೆ ಮಾಡ್ಕೊಳ್ತಾ ಇದೆ ಅಲ್ಲಿ. ಇದೆಲ್ಲದನ್ನು ಪಾಕಿಸ್ತಾನ ಕೂಡ ಗಮನಿಸ್ತಾ ಇದೆ. ಯಾಕಂದ್ರೆ ಅವರು ಕೂಡ ಸುಮ್ಮನೆ ಕೂತ್ಕೊಂಡಿಲ್ಲ, ಅವರು ಕೂಡ ಎಲ್ಲದನ್ನು ಅಬ್ಸರ್ವ್ ಮಾಡ್ತಾನೆ ಇದ್ದಾರೆ. ಅದರ ಫಲಶ್ರುತಿ ಅನಿಸ್ತದೆ. ಮೊನ್ನೆ ಅಜರ್ಬೈಜಾನ್ ನಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಾಬಾಜ್ ಶರೀಫ್ ಭಾಷಣ ಮಾಡ್ತಾ ಇರುವಾಗ ಪುನಃ ಹೇಳ್ತಾ ಇದ್ದಾರೆ, ನಾವು ಭಾರತದೊಂದಿಗೆ ಮಾತುಕತೆಗೆ ತಯಾರಿದ್ದೇವೆ. ಕಾಶ್ಮೀರದ ವಿಷಯ ಇರಬಹುದು ಅಥವಾ ಭಯೋತ್ಪಾದಕರ ವಿಷಯ ಇರಬಹುದು, ಎಲ್ಲದನ್ನು ನಾವು ಮಾತಾಡ್ಲಿಕ್ಕೆ ತಯಾರಿದ್ದೇವೆ ಅಂತಕೊಂಡು ಪುನಃ ಹೇಳ್ತಾನೆ ಇದ್ದಾನೆ. ಆದ್ರೆ ಭಾರತ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದೆ, ನಿನ್ ಜೊತೆ ಯಾವುದೇ ರೀತಿಯಾದಂತಹ ಮಾತುಕತೆ ನಾವು ಬರಲ್ಲ ಅಂತಕೊಂಡು ಹೇಳಿಬಿಟ್ಟಿದ್ದಾರೆ. ಇದಲ್ಲದೇನೆ ಭಾಷಣದಲ್ಲಿ ಆತ ಇನ್ನೊಂದು ವಿಷಯವನ್ನು ಒಪ್ಕೊಂಡ್ ಬಿಟ್ಟಿದ್ದಾನೆ. ಅದೇನು ಅಂತ ಹೇಳಿದ್ರೆ, ನಾವು ಭಾರತದ ಮೇಲೆ ದಾಳಿ ನಡೆಸಬೇಕು ಅಂತ ಪ್ಲಾನ್ ಮಾಡ್ಕೊಂತ ಇದ್ವಿ. ಅಷ್ಟರೊಳಗಡೆ ಭಾರತದ ಬ್ರಹ್ಮೋಸ್ ಬಂದು ನಮ್ಮ ಏರ್ ಬೇಸ್ ಗಳನ್ನ ಅಪ್ಪಳಿಸ್ತು, ಏರ್ ಬೇಸ್ ನ ಸಂಪೂರ್ಣವಾಗಿ ಧ್ವಂಸ ಮಾಡಿಬಿಡ್ತು. ಹಾಗಾಗಿ ನಮ್ಗೆ ಭಾರತದ ಮೇಲೆ ಪುನರ್ ದಾಳಿಯನ್ನ ಮಾಡ್ಲಿ ಸಾಧ್ಯ ಆಗ್ಲಿಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಓಪನ್ ಆಗಿ ಆತ ಹೇಳ್ಕೊಂಡಿದ್ದಾನೆ. ಇಲ್ಲಿ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಶಾಬಾಜ್ ಶರೀಫ್ ಅಜರ್ಬೈಜಾನ್ ನಲ್ಲಿ ನಿಂತ್ಕೊಂಡು ಮಾತಾಡ್ತಾನೆ, ನಾವಿಲ್ಲಿ ವಿಫಲಗೊಂಡಿದ್ದೇವೆ ಅಂತ ಹೇಳಿ ಹೇಳ್ತಾನೆ. ಅದೇ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಈ ಉಗ್ರಗಾಮಿಗಳೆಲ್ಲರೂ ಸೇರ್ಕೊಂಡು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ಖಂಡಿತವಾಗಿ ನಗು ಬರ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಪಾಕಿಸ್ತಾನ ಈಗ ನಿದ್ದೆ ಇಲ್ಲದ ರಾತ್ರಿಗಳನ್ನ ಕಳೀತಾ ಇದೆ. ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಮೇಲೆ ದಾಳಿಯಾಗುವಂತ ಸಾಧ್ಯತೆ ಇದೆ. ಇನ್ನೊಂದು ಏನಂತ ಹೇಳಿದ್ರೆ, ಪಾಕಿಸ್ತಾನದಲ್ಲಿ ಎಲ್ಲಿಯಾದ್ರೂ ಒಂದು ಪಟಾಕಿ ಇಲ್ಲ ಡಮ್ ಅಂತ ಹೇಳಿದ್ರು ಕೂಡ ಜನ ಬೆಚ್ಚಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇವಲ ಅವರಿಗೆ ಭಾರತದಿಂದ ಮಾತ್ರ ಇರುವುದಲ್ಲ ಬೆದರಿಕೆ, ಅದಕ್ಕೆ ಬದಲಾಗಿ ಅಫ್ಘಾನಿಸ್ತಾನ ಕೂಡ ಪಾಕಿಸ್ತಾನದ ಮೇಲೆ ಯುದ್ಧ ಸಾರುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಈಗಾಗಲೇ ಅವರು ಸಂಪೂರ್ಣ ತಯಾರಿಯನ್ನು ನಡೆಸ್ಕೊಂಡಿದ್ದಾರೆ.
ಈಗಾಗಲೇ ಒಂದೆರಡು ಡ್ರೋನ್ ದಾಳಿಗಳು ಕೂಡ ನಡೆದಿದೆ ಅನ್ನೋ ಸುದ್ದಿ ಕೂಡ ಇದೆ. ಹಾಗೇನೆ ಬಲೂಚಿಸ್ತಾನದವ್ರು ನಿಮ್ಗೆ ಗೊತ್ತಿದೆ ಯಾವ ರೀತಿಯಾಗಿ ಪಾಕಿಸ್ತಾನದ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ಅಂತೇಳಿ. ಬಲೂಚಿಸ್ತಾನದಲ್ಲಿ ಪಾಕಿಸ್ತಾನದ ಒಬ್ಬ ಸೈನಿಕ ಕಾಣಿಸ್ಕೊಂಡ್ರು ಕೂಡ ಆತನ ತಕ್ಷಣ ಕೊಲ್ತಾ ಇದ್ದಾರೆ. ಆ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಪಾಕಿಸ್ತಾನದಲ್ಲಿದೆ. ಆದ್ರಿಂದಾಗಿ ಪಾಕಿಸ್ತಾನ ಒಂದ್ ಕಡೆ ಅಫ್ಘಾನಿಸ್ತಾನದಿಂದ ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಹಾಗೇನೆ ಬಲೂಚಿಸ್ತಾನದವರು ಕೂಡ ಪಾಕಿಸ್ತಾನದವರ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಇನ್ನೊಂದು ಕಡೆ ಭಾರತ ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಒಳಗಡೆ ನುಗ್ಗುವಂತ ಸಾಧ್ಯತೆ ಇದೆ. ಇದೆಲ್ಲದಕ್ಕೂ ಪುಷ್ಟಿ ಕೊಡೋ ರೀತಿಯಲ್ಲಿ ನಿನ್ನೆ ರಾಜನಾಥ್ ಸಿಂಗ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. POKಯ ಜನ ಯಾವತ್ತಿದ್ರು ಭಾರತೀಯರು, ಅವರು ಭಾರತದೊಂದಿಗೆ ಸೇರ್ಲಿಕ್ಕೆ ಹೆಚ್ಚು ದಿನ ಇಲ್ಲ ಅನ್ನುವ ರೀತಿಯಲ್ಲಿ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಒಂದಂತೂ ಕ್ಲಿಯರ್ ಆಗ್ತಾ ಇದೆ, ಭಾರತ ಬಹುದೊಡ್ಡದಾದಂತ ಪ್ಲಾನ್ ನ ಮಾಡ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ. ಖಂಡಿತವಾಗಿ ಪಾಕಿಸ್ತಾನದ ಮೇಲೆ ಬಹುದೊಡ್ಡದಾದಂತಹ ದಾಳಿಯನ್ನ ನಡೆಸಲೇಬೇಕಾದಂತಹ ಪರಿಸ್ಥಿತಿ ಈಗ ಸದ್ಯಕ್ಕೆ ಕ್ರಿಯೇಟ್ ಆಗ್ತಾ ಇದೆ. ಯಾಕಂದ್ರೆ ಮೊದಲೇ ಹೇಳಿದ ಭಾರತ ಯಾವುದೇ ರೀತಿಯಾದಂತಹ ಭಯೋತ್ಪಾದಕರ ಮೂವ್ಮೆಂಟ್ ನಮ್ಗೆ ಕಾಣಿಸಿದ್ರು ಕೂಡ ನಾವು ನಿಮ್ಮ ಮೇಲೆ ಆಕ್ರಮಣ ಮಾಡ್ತೇವೆ ಅಂತ ಹೇಳಿದೆ. ಈಗ ಅದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಈ ಭಯೋತ್ಪಾದಕರು ಓಪನ್ ಆಗಿ ಎಲ್ಲರ ಎದುರುಗಡೆ ನಿಂತ್ಕೊಂಡು ಭಾರತಕ್ಕೆ ಚಾಲೆಂಜ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಖಂಡಿತವಾಗಿ ಭಾರತ ಈಗ ಒಂದು ದೊಡ್ಡದಾದಂತಹ ಆಕ್ಷನ್ ನ ತಗೊಳ್ಬೇಕಾದಂತಹ ಪರಿಸ್ಥಿತಿ ಕ್ರಿಯೇಟ್ ಆಗ್ತಾ ಇದೆ. ಇದಕ್ಕೆ ಕೂಡ ಅವಕಾಶ ಕೊಡ್ತಾ ಇರೋದು ಪಾಕಿಸ್ತಾನವೇ. ಪಾಕಿಸ್ತಾನದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಫೈಟರ್ ಜೆಟ್ಗಳು ಒಂದ್ ವೇಳೆ ಪಾಕಿಸ್ತಾನದೊಳಗಡೆ ಎಂಟರ್ ಆದ್ರೂ ಕೂಡ ಅವರಿಗೆ ಗೊತ್ತೇ ಆಗಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ಇದೆ. ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಇರಬಹುದು, ರಾಡಾರ್ ಸಿಸ್ಟಮ್ ಇರಬಹುದು, ಎಲ್ಲದೂ ಕೂಡ ಸಂಪೂರ್ಣವಾಗಿ ಧ್ವಂಸ ಆಗಿ ಹೋಗಿದೆ. ಹಾಗಾಗಿ ಭಾರತ ಅತ್ಯಂತ ಸುಲಭವಾಗಿ ಇವ್ರನ್ನ ಹೊಡೆದು ಹಾಕಿ ಬಿಡಬಹುದು. ಮೋಸ್ಟ್ಲಿ ಅದು ನಡಿಲೂಬಹುದು. ಇನ್ನೊಂದು ಕಡೆ ಕರಾಚಿ ಪೋರ್ಟ್ ಅನ್ನ ಕೂಡ ಗುರಿಯಾಗಿಸ್ಕೊಂಡು INS ವಿಕ್ರಾಂತ್ ರೆಡಿಯಾಗಿ ನಿಂತಿದೆ. ಈಗ ಸದ್ಯಕ್ಕೆ ಅದು ವಾಪಸ್ ಬಂದಿದೆ. ಆದ್ರೆ ಯಾವುದೇ ಸಂದರ್ಭದಲ್ಲಿ ಪುನಃ ಪಾಕಿಸ್ತಾನದ ಜಲಗಡಿಯ ಕಡೆಗೆ ಪ್ರಯಾಣ ಬೆಳೆಸುವಂತ ಸಾಧ್ಯತೆಗಳು ಕೂಡ ಇದೆ. ಟೋಟಲ್ ಆಗಿ ನಾವು ನೋಡೋದಾದ್ರೆ ಭಾರತ ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಮೇಲೆ ಬಹುದೊಡ್ಡದಾದಂತಹ ದಾಳಿಯನ್ನ ನಡೆಸುವ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣಿಸ್ತಾ ಇದೆ. ನೋಡೋಣ ಮುಂದೆ ಏನೆಲ್ಲ ಆಗ್ತದೆ ಅಂತೇಳಿ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.